ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವೆಲ್ಕಮ್ ಟು ನನ್ನ ವಿಡಿಯೋ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ತುಂಬ ದಿನದಿಂದ ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡಬೇಕು ಅಂತ ಇದೆ, ಬಟ್ ಇದಕ್ಕೇನು ಅಂದರೆ ಇಡೀ ದಿನ ನಾವು ಟೈಮ್ ಕೊಡಬೇಕಾಗತ್ತೆ. ಹಾಗಾಗಿ ಸೊ ಆ ಥರ ನನಗೆ ಯಾವತ್ತೂ ಟೈಮ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಶೂಟ್ ಮಾಡಿಲ್ಲ. ಬಟ್ ಇವತ್ತು ನನಗೆ ಟೈಮ್ ಸಿಕ್ಕಿತ್ತು ಅಂದ್ಬಿಟ್ಟು ನಾನು ಇಲ್ಲಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಲೆಟ್ ಸ್ಟಾರ್ಟ್ ಫ್ರಮ್ ಹೇರ್ ಆಯಿಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಈ ಆಯಿಲ್ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ನೀವು ಶಾರ್ಟ್ಸಲ್ಲಿ ನೋಡಿರ್ತೀರ, ನಾನು ತೋರಿಸಿದ್ದೀನಿ ಕೂಡ. ಆ್ಯಂಡ್ ಜಸ್ಟ್ ಈ ಥರ ಅಪ್ಲಿಕೇಟರ್ ಇದೆ, ಇನ್ನೂ ಈಸಿ ನಮ್ಮ ಕಂಪ್ಲೀಟ್ ಸ್ಕ್ಯಾಲ್ಪ್ಗೆ ಹೋಗಿ ಆಯಿಲ್ ತಲುಪುತ್ತೆ ಅಂದ್ಬಿಟ್ಟು ಈ ಥರ ಅಪ್ಲಿಕೇಟರ್ನ ಬಳಸ್ತಾ ಇದ್ದೀನಿ. ಅಪ್ಲೈ ಮಾಡಿ ಒಂದು 5-6 ಮಿನಿಟ್ಸ್ ಈ ಥರ ಮಸಾಜ್ ಮಾಡಿಕೊಂಡ್ರೆ ನಮಗೆ ಲೈಕ್ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ನಮಗೆ ಹೇರ್ ಗ್ರೋತ್ ಪ್ರಮೋಟ್ ಮಾಡೋದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದು ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದು. ನನ್ನ ಹತ್ರ ಅಪ್ಲಿಕೇಟರ್ ಇದೆ, ಬಟ್ ಏನೋ ಒಂಥರ ಇವತ್ತು ರೇಸರಲ್ಲಿ ರಿಮೂವ್ ಮಾಡಬೇಕು ವಿಡಿಯೋ ಪರ್ಪಸ್ಸಿಗೋಸ್ಕರ ಅಂದ್ಬಿಟ್ಟು ರೇಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಜಾಸ್ತಿ ಹೇರ್ ಇಲ್ಲ ಯಾಕೆ ಅಂದರೆ ನೆನ್ನೆ ಇಲ್ಲ ಮೊನ್ನೆ ನಾನು ಅಪ್ಲಿಕೇಟರಲ್ಲಿ ಎಲ್ಲ ಹೇರ್ನೂ ರಿಮೂವ್ ಮಾಡಿಬಿಟ್ಟೆ. ಬಿಕಾಸ್ ಆಫ್ ಶೂಟ್ ಅಂದ್ಬಿಟ್ಟು ಎಲ್ಲನೂ ರಿಮೂವ್ ಮಾಡಿಬಿಟ್ಟಿದ್ದೆ, ಅಷ್ಟಾಗಿ ಹೇರ್ ಏನೂ ಇಲ್ಲ. ಆ್ಯಂಡ್ ಕಾರ್ಮಸಿ ಅವರ ರೇಸರ್ನ ಬಳಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರೋವಂಥ ರೇಸರ್ ಇದು. ನಂಗೆ ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಎಲ್ಲ ಇದೆ, ಅದೆಲ್ಲ ಅವಾಯ್ಡ್ ಮಾಡಿ ನೀವು ರೇಸ್ ಮಾಡ್ಬೋದು. ನನಗೆ ಅಭ್ಯಾಸ ಆಗೋಗಿರೋದ್ರಿಂದ ನಾನು ಆ ರೀತಿ ರೇಸ್ ಮಾಡ್ತಾ ಇದ್ದೀನಿ. 3-4 ಡೇಸ್ ಆದರೂ ಕೂಡ ಗ್ರೋತ್ ನೋಡಿ ಯಾವ ಥರ ಇದೆ. ಅಂದರೆ ಜಾಸ್ತಿ ಗ್ರೋತ್ ಇಲ್ಲ, ಕಡಿಮೆ ಗ್ರೋತೇ ಇರೋದು. ನೀವು ನೋಡ್ಬೋದು ಓವರ್ ಆಲ್ ಫೇಸ್, ನನ್ನ ಐಬ್ರೋಸ್ ಎಲ್ಲನೂ ಇವತ್ತು ಮಾಡಿದ್ದೀನಿ ನಾನು. ಆ್ಯಂಡ್ ತುಂಬ ಜನ ಕೇಳ್ತೀರಾ ಫೇಶಿಯಲ್ ಹೇರ್ ರಿಮೂವ್ ಮಾಡಿದ್ರೆ ಮತ್ತೆ ಜಾಸ್ತಿ ಗ್ರೋತ್ ಆಗುತ್ತಾ ಅಂತ. ಖಂಡಿತವಾಗ್ಲೂ ಇಲ್ಲ, ಇಟ್ಸ್ ಅ ಮಿತ್ ಅಷ್ಟೇ. ಜಾಸ್ತಿ ಹೇರಲ್ಲಿ ಏನು ಗ್ರೋತ್ ಆಗಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟೇನು ಹೇರ್ ಇಲ್ಲ. ನೀವು ಅದನ್ನು ರೆಗ್ಯುಲರಾಗಿ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಹೋಗ್ತಾ ಕೂದಲು ಗ್ರೋ ಆಗೋದೇ ಕಡಿಮೆ ಆಗೋಗುತ್ತೆ. ನೆಕ್ಸ್ಟು ಐಸ್ನ ಬಳಸ್ತಾ ಇದ್ದೀನಿ. ಬಿಕಾಸ್ ನಾವು ರೇಸ್ ಮಾಡಿರ್ತೀವಿ ಅಲ್ವಾ, ಸೊ ಐಸ್ ಯೂಸ್ ಮಾಡೋದ್ರಿಂದ ನಮಗೆ ರ್ಯಾಷಸ್ ಆಗೋದು ತಪ್ಪುತ್ತೆ ಅಂದ್ಬಿಟ್ಟು ನಾವು ಐಸ್ನ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ವ್ಯಾಕ್ಸಿಂಗ್. ಆ್ಯಕ್ಚುಲಿ ರೇಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ವ್ಯಾಕ್ಸ್ ಮಾಡಿದ್ರೆ ಇನ್ನೂ ಬೆಸ್ಟ್ ಅಂತ ಅಂದ್ಬಿಟ್ಟು ವ್ಯಾಕ್ಸ್ ಖಾಲಿಯಾಗಿತ್ತು, ಅದನ್ನು ತರಿಸ್ಕೊಂಡೆ ಬ್ಲಿಂಕಿಟಿಂದ. ಬಟ್ ಈ ಒಂದು ಪರ್ಟಿಕ್ಯುಲರ್ ವ್ಯಾಕ್ಸ್ ಮಷೀನ್ ಏನಿತ್ತು ಅದು ಆಲ್ರೆಡಿ ನನ್ನ ಹತ್ರ ಇತ್ತು, ಹಳೇದು ಬಿಸಾಕ್ಬಿಟ್ಟೆ. ಸೊ ಹೊಸದು ಮತ್ತೆ ತೊಗೊಂಡಿದ್ದೆ, ಯೂಸ್ ಮಾಡಿರಲ್ಲ, ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. 1 hour ತನಕ ನಾನು ಹೀಟ್ ಮಾಡೋದಕ್ಕೆ ಕಂಪ್ಲೀಟ್ ಮೆಲ್ಟ್ ಆಗಿದೆ. ಆ್ಯಂಡ್ ಇದು ನನ್ನ ಸೆಟಪ್ ವ್ಯಾಕ್ಸಿಂಗ್ಗೆ. ಬಿಕಾಸ್ ತುಂಬಾ ಮೆಸ್ಸಿ ಪ್ರಾಸೆಸ್ ಇದು. ನಿಮಗೆ ಪೇಷನ್ಸ್ ಇತ್ತು ಅಂದರೆ ಮಾತ್ರನೇ ನೀವು ಈ ಪ್ರಾಸೆಸ್ನ ಫಾಲೋ ಮಾಡಿ, ಇಲ್ಲ ಅಂದರೆ ನೀವು ವ್ಯಾಕ್ಸಿಂಗ್ ಸ್ಕಿಪ್ ಮಾಡಿ ರೇಸ್ ಮಾಡ್ಕೊಳ್ಬೋದು. ಸಿಕ್ಕಾಪಟ್ಟೆ ಗಲೀಜಾಗತ್ತೆ. ಅಂದರೆ ಅದನ್ನು ಬೇರ್ ಮಾಡ್ತೀರಾ, ಪೇಷನ್ಸ್ ಇದ್ದರೆ ಮಾತ್ರ ನೀವು ವ್ಯಾಕ್ಸ್ ಮಾಡ್ಕೊಳಕ್ಕಾಗತ್ತು, ಇಲ್ಲಾಂದರೆ ತುಂಬ ಕಷ್ಟ ವ್ಯಾಕ್ಸ್ ಮಾಡ್ಕೊಳ್ಳೋದು. ಬೆಸ್ಟ್ ಹೋಗಿ ಪಾರ್ಲರಲ್ಲೇ ಮಾಡಿಸ್ಕೊಳ್ಳಿ. ಆ್ಯಂಡ್ ನನಗೆ ತುಂಬಾ ಗ್ರೋತ್ ಆಗಿತ್ತು. ಈ ವಿಡಿಯೋಗೋಸ್ಕರನೇ ನಾನು ವ್ಯಾಕ್ಸ್ ಏನು ಮಾಡಿಸ್ದೆ, ಹಾಗೆ ಬಿಟ್ಟಿದ್ದೆ. ಸರಿ ಬಿಡು, ವಿಡಿಯೋಗೋಸ್ಕರ ಬೇಕಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಷ್ಟು ಗ್ರೋತ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನನ್ನ ಕಾಲಲ್ಲಂತೂ ಹೇಳೋದೇ ಬೇಡ, ಗಂಡಸ್ರ ಕಾಲ್ ಥರ. ಅದು ಚಿಕ್ಕ ವಯಸ್ಸಿಂದನೂ ಹಾಗೆ ಇರೋದು. ಅಂತ ಏನು ಪೇನ್ ಅಂತ ಅನಿಸಿಲ್ಲ, ಯಾಕಂತ ನನಗೂ ಗೊತ್ತಿಲ್ಲ. ಬಟ್ ಅಷ್ಟೊಂದೇನು ನೋವಾಗಿಲ್ಲ ನನಗೆ, ಬಟ್ ಆರಾಮಾಗಿ ಈಸಿಯಾಗಿ ಮಾಡಿಕೊಂಡೆ. ಆ್ಯಂಡ್ ನೀವೇ ಡಿಫ್ರೆನ್ಸ್ ನೋಡ್ಬೋದು. ರಿಕಾ ವ್ಯಾಕ್ಸ್ದು ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ 1 ಲೇಯರ್ ಆಫ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಡಿಫ್ರೆನ್ಸ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು.
ವ್ಯಾಕ್ಸ್ ಆದಮೇಲೆ ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಆ ವ್ಯಾಕ್ಸ್ ಏನಿರುತ್ತೆ ಅದೆಲ್ಲ ಹಾಗಾಗಿ ಅಂಟ್ಕೊಂಡಿರುತ್ತೆ. ಅದೆಲ್ಲ ರಿಮೂವ್ ಆಗಬೇಕಂದ್ರೆ ನಾನು ಈ ಥರ ಕೋಕೋನಟ್ ಆಯಿಲ್ನ ಬಳಸಿ ಒಂದು ಕಾಟನ್ ಬಟ್ಟೆಯಿಂದ ಲೈಕ್ ವೈಪ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಯಾವುದಾದ್ರೂ ವಾಶ್ಗೆ ಹಾಕೋ ಬಟ್ಟೆ, ಹಳೆ ಟಿ ಶರ್ಟ್ಸ್ ಯಾವುದಿದ್ರು ನೀವು ಆ ಥರ ಮಾಡ್ಕೊಳ್ಬೋದು. ಸೊ ಈಸಿಯಾಗಿ ಅದೆಲ್ಲನೂ ಬಂದುಬಿಡುತ್ತೆ. ಆಮೇಲೆ ಆರಾಮಾಗಿ ಸ್ನಾನ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ನನ್ನ ಕೈ ಕಾಲನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಕೆಟಲ್ಲಿ ಬಿಸಿನೀರು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಒಂದು ನಿಂಬೆಹಣ್ಣ ಹಿಂಡ್ಕೊಂಡು ಅದಾದಮೇಲೆ ನಿಮ್ಮ ಹತ್ರ ಬಾಡಿ ವಾಶ್ ಇದ್ದರೆ ಬಾಡಿ ವಾಶ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಶಾಂಪು ಇದ್ದರೆ ಶಾಂಪೂನ ಕೂಡ ನೀವು ಬಳಸ್ಕೋಬೋದು. ಒಂದು ಸ್ವಲ್ಪ ಉಪ್ಪು ಹಾಕೋದನ್ನು ನಾನು ಇಲ್ಲಿ ತೋರಿಸಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಸೊ ಉಪ್ಪು ಹಾಕಿ ಅದಾದಮೇಲೆ ನಿಮ್ಮ ಹತ್ರ ಇರೋಂಥ ಬಾಡಿ ವಾಶ್ ಏನಿದ್ರು ಅದನ್ನು ಹಾಕಿಬಿಟ್ಟು ಆ್ಯಂಡ್ ನಿಮಗೆ ಕಲ್ಲು ಬೇಕಾಗತ್ತೆ, ಇಲ್ಲಾಂದರೆ ಸ್ಕ್ರಬ್ ಇರಬೇಕಾಗತ್ತೆ. ನನ್ನ ಹತ್ರ ಟೋ ಸ್ಕ್ರಬ್ಬರ್ ಇಲ್ಲ, ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಅದಕ್ಕೆ ಕಲ್ಲು ಮತ್ತು ಬಾಡಿ ಸ್ಕ್ರಬ್ನ ಇಟ್ಕೊಂಡಿದ್ದೀನಿ. ಅಂದರೆ ಬಾಡಿ ಬ್ರಷ್ ಅದು ನನ್ನ ಕೈ ನೋಡ್ತಿರ್ಬೋದು, ಅಷ್ಟನ್ನ ಕುಂಕುಮ ಎಲ್ಲ ಮಿಕ್ಸ್ ಆಗಿ ಅದು ಆಗಿ ಒಂಥರ ಗಲೀಜಾಗಿಬಿಟ್ಟಿದೆ. ಒಂದು ಕಾಲು ಅಷ್ಟೇ. ಸೊ ಒಂದು 10 to 15 ಮಿನಿಟ್ಸ್ ಡಿಪ್ ಮಾಡಿ ನಿಮಗೆ ಫೋನ್ ಯೂಸ್ ಮಾಡ್ಬೇಕನ್ಸಿದ್ರೆ ಫೋನ್ ಯೂಸ್ ಮಾಡಿ, ಇಲ್ಲ ಮೊಬೈಲ್ ನೋಡಬೇಕು ಅನ್ಸಿದ್ರೆ ಮೊಬೈಲ್ ನೋಡಿ. ನಿಮ್ಗೆ ಏನು ಕಂಫರ್ಟಬಲ್ ಇರುತ್ತೆ ಆ 15 ಮಿನಿಟ್ಸ್ ನೀವು ಅದನ್ನು ಮಾಡ್ಬೋದು. ನಾನು ಇವನ್ ಕೈನ ಕೂಡ ಡಿಪ್ ಮಾಡಿದ್ದೀನಿ. ಕೈ ಒಂದು 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಇಟ್ಕೊಳ್ಳೋಕ್ಕಾಗಿಲ್ಲ ನನಗೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮೊಬೈಲ್ನ ಸ್ಕ್ರೋಲ್ ಮಾಡಿದೆ. ಒಂದು 10-15 ನಿಮಿಷ ಯಾವ್ದಾದ್ರು ಸೀರೀಸ್ ಇದ್ದರೆ ನೋಡ್ತೀನಿ, ಇಲ್ಲ ಯೂಟ್ಯೂಬಲ್ಲಿ ಯಾವುದಾದ್ರು ಒಂದು 10-15 ನಿಮಿಷದ ವೀಡಿಯೋ ಇದ್ದರೆ ಅದನ್ನು ನೋಡ್ತೀನಿ. ಸೊ ಅಲ್ಲಿಗೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ನಿಮಗೆ. ಇವಾಗ ಆಲ್ಮೋಸ್ಟ್ ಕಾಲು ಸ್ವಲ್ಪ ಸೂಕಾಗಿರುತ್ತೆ ಗೊತ್ತಾ, ಆವಾಗ ಕಲ್ಲಿಂದ ನೀವು ಈ ಥರ ಸ್ಕ್ರಬ್ ಮಾಡ್ಕೊಳ್ಬೋದು. ಸೊ ಡೆಡ್ ಸ್ಕಿನ್ಸ್ ಏನೇ ಇದ್ರೂ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ನಾವು 15 days ಒನ್ಸ್ ಈ ಥರ ಮಾಡ್ಬೋದು, ಇಲ್ಲ ವೀಕ್ಲಿ ಟ್ವೈಸ್ ಈ ಥರ ಮಾಡ್ಬೋದು. ಸೊ ನಮ್ಮ ಕಾಲು ತುಂಬ ನೀಟಾಗಿರುತ್ತೆ. ನನಗೆ ಅಷ್ಟೊಂದು ಟೈಮ್ ಸಿಗಲ್ಲ, ಪೇಷನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲ್ಲ. ಪೇಷನ್ಸ್ ಇದೆ, ಟೈಮ್ ಸಿಗಲ್ಲ ಅಂತ ನಾನು ಮಾಡಲ್ಲ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಗಲೀಜೆಲ್ಲ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಗಲೀಜು ಅಂತ ಅನ್ಸುತ್ತೆ, ಅದಂಗೆ ಗೊತ್ತಿಲ್ಲ ಏನು ಅಂತ. ಸೊ ನೀಟಾಗಿ ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಮತ್ತೆ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನನಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಜಾಸ್ತಿ ಆಗಿತ್ತು, ಅದಕ್ಕೆ ಇವತ್ತು ನೋ ಸ್ಟ್ರಿಪ್ನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ವಾಟರ್ ಸ್ಪ್ರೇ ಮಾಡ್ಬೋದು, ಇಲ್ಲ ಅಂತಂದರೆ ನಿಮ್ಮ ಹತ್ರ ಏನಾದರೂ ಗ್ಲೈಕಾಲಿಕ್ ಆ್ಯಸಿಡು ಅಥವಾ ಸೀರಮ್ಸ್ ಇದ್ದರೆ ಅದನ್ನು ಅಪ್ಲೈ ಮಾಡಿ ನೀವು ನೋ ಸ್ಟ್ರಿಪ್ನ ಅಂಟಿಸ್ಕೋಬೋದು. ಡ್ರೈ ಹಂಗೆ ಅಂಟಿಸಿದ್ರೆ ಅದು ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ಗ್ಲೈಕಾಲಿಕ್ ಆ್ಯಸಿಡ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೆಟರ್ ಆಗಿರುತ್ತೆ ರಿಸಲ್ಟು ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಫೇಸ್ಗೆ ಮಾಸ್ಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಹೊತ್ತಾಗಿತ್ತು ನಾನು ಶೇವ್ ಮಾಡಿ. ಸೊ ಡೋಂಟ್ ವರಿ, ಶೇವ್ ಮಾಡಿದ ತಕ್ಷಣ ಮಾಸ್ಕ್ ಎಲ್ಲ ಅಪ್ಲೈ ಮಾಡಿಬಿಡಿ. ಆಲ್ಮೋಸ್ಟ್ ನಾನು ಶೇವ್ ಮಾಡಿ ವ್ಯಾಕ್ಸ್ ಮಾಡಿಕೊಂಡು ಕಾಲನ್ನೆಲ್ಲ ಸ್ಕ್ರಬ್ ಮಾಡೋಷ್ಟರಲ್ಲಿ ಅಲ್ಲೇ ಒಂದು 2 hours ಟೈಮ್ ಹೊಟ್ಟೋಗಿತ್ತು. ಸೊ ತುಂಬ ಹೊತ್ತಾದ್ಮೇಲೆ ನಾನು ಫೇಸ್ ಪ್ಯಾಕ್ನ ಬಳಸ್ತಾ ಇದ್ದೀನಿ. ಇದೊಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ಬಟ್ ಉರಿಯುತ್ತೆ. ಯಾಕಂದರೆ ನನಗೆ ಪಿಂಪಲ್ಸ್ ಎಲ್ಲ ಇರೋದಕ್ಕೆ ಉರಿಯುತ್ತೆ. ನಿಮಗೆ ಆದರೂ ಆ ಥರ ಆಯಿತು ಅಂದರೆ ನೀವು ಅವಾಯ್ಡ್ ಮಾಡ್ಕೊಳ್ಬೋದು. ಸೊ ಒಂದು 20 ನಿಮಿಷ ಬಿಟ್ಟರೆ ಕಂಪ್ಲೀಟ್ ಡ್ರೈ ಆಗುತ್ತೆ. ಆಮೇಲೆ ಇರೋಂಥ ರಿಸಲ್ಟ್ ಇದೆ ಗೊತ್ತಾ, ನೋ ಸ್ಟ್ರಿಪ್ ತೆಗಿಬೇಕಾದ್ರೆ ಆಗೋವಂಥ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಹಾ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಹೇಗೆ ರಿಮೂವ್ ಆಗಿದೆ ಅಂತ ನೀವೇ ನೋಡಿ. ನೆಕ್ಸ್ಟು ಶವರ್ ರೂಟೀನ್. ನಾನಿಲ್ಲಿ ಹೇರ್ ವಾಶ್ ಮಾಡೋದಕ್ಕೆ ಪ್ಲಿಕ್ಸ್ ಅವರ ಶಾಂಪೂನ ಬಳಸ್ತಾ ಇದ್ದೀನಿ. ಡೈಲ್ಯೂಟ್ ಮಾಡಿಕೊಂಡು ಯೂಸ್ ಮಾಡಿ ಶಾಂಪೂನ ಯಾವತ್ತೂ ಅಷ್ಟೇ. ಆ್ಯಂಡ್ ಕಂಡೀಷ್ನರ್ಗೆ ನಾನು ಪ್ಲಿಕ್ಸ್ ಅವರ ಕಂಡೀಷ್ನರ್ನೇ ಬಳಸ್ತಾ ಇದ್ದೀನಿ. ಇದರ ಸ್ಮೆಲ್ ನಂಗೆ ತುಂಬ ಇಷ್ಟ ಆಗುತ್ತೆ. ಶಾಂಪು ಮತ್ತು ಕಂಡೀಷ್ನರ್ದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಫ್ಲವರ್ ಸ್ಮೆಲ್ ಆಯಿತಾ, ಬಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಬಾಡಿ ವಾಶ್ಗೆ ಬಾಡಿ ವಾಯ್ಸ್ ಅವರ ಬಾಡಿ ವಾಶ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ಏನು ಅಂತಂದರೆ ಇವಾಗ ರೇಸ್ ಮಾಡ್ಕೊಳ್ತೀನಿ. ಗೊತ್ತಿಲ್ಲದೆ ಯಾರಾದರೂ ಹೇರ್ ಎಲ್ಲ ಬಿಟ್ಬಿಟ್ಟಿದ್ರೆ ಮಿಸ್ ಆಗಿದ್ರೆ, ಸೊ ಅಂಥ ಟೈಮಲ್ಲಿ ನೀಟಾಗಿ ರಿಮೂವ್ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬಾಡಿನ ರೇಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರೇಸರ್ಗೆ ನಾನು ಜಿಲೆಟ್ ಅವರ ರೇಸರ್ನ ಬಳಸ್ತಾ ಇದ್ದೀನಿ. ಒನ್ ಆಫ್ ದಿ ಬೆಸ್ಟ್ ಅಂತ ಅನಿಸುತ್ತೆ ನನಗೆ, ಅಫೋರ್ಡಬಲ್ ಪ್ರೈಸಲ್ಲಿ. 5 to 6 ಟೈಮ್ಸ್ ನೀವು ಇದನ್ನು ರೀಯೂಸ್ ಮಾಡ್ಕೊಳ್ಬೋದು. ಸೊ ಏನೇ ಹೇಳಿದ್ರು ಎಲ್ಲನೂ ಲೈಕ್ ರಿಮೂವ್ ಆಗುತ್ತೆ. ಬಾಡಿ ರೇಸ್ ಮಾಡಿದ್ದಾಯಿತು. ಸೊ ಇವಾಗ ಬಾಡಿ ಕ್ಲೀನ್ ಅಂತ ಅನಿಸ್ತು. ನೆಕ್ಸ್ಟ್ ನಾನು ಹೇರ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಕಂಡೀಷ್ನರ್ ಅಪ್ಲೈ ಮಾಡಿ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗಿತ್ತು. ಸೊ ಇನ್ನೂ ಚೆನ್ನಾಗಿರುತ್ತೆ. ಕಂಡೀಷ್ನರ್ ಒಂದು 10 to 20 ಮಿನಿಟ್ಸ್ ಬಿಟ್ಟರೆ ನಿಮ್ಮ ಹೇರ್ ಸಾಫ್ಟ್ ಆಗುತ್ತೆ. ಆ್ಯಂಡ್ ಕಂಪ್ಲೀಟ್ ಬಾಡಿ ಸ್ಕ್ರಬ್ ಮಾಡೋದಕ್ಕೆ ನಾನು ಇಲ್ಲಿ ಡವ್ ಅವರ ಸ್ಕ್ರಬ್ನ ಬಳಸ್ತಾ ಇದ್ದೀನಿ. ಬ್ಯೂಟಿಫುಲ್ ಸ್ಕ್ರಬ್ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಕ್ವಾಂಟಿಟಿ ತೊಗೊಂಡ್ರು ಸಾಕು, ನಮಗೆ ಹೋಲ್ ಬಾಡಿಗೆ ಆಗಿ ಬರುತ್ತೆ. ಆ್ಯಂಡ್ ಇದರ ಸ್ಮೆಲ್ ಅಂತೂ ಸಕ್ಕದಾಗಿರುತ್ತೆ. ತುಂಬ ಸಾಫ್ಟ್ ಅಂತ ಅನಿಸುತ್ತೆ, ತುಂಬ ಮಾಯ್ಸ್ಟ್ ಆಗಿಟ್ಟಿರುತ್ತೆ ನಮ್ಮ ಬಾಡಿನ. ಸೊ ಹಾಗಾಗಿ ಈ ಸ್ಕ್ರಬ್ನ ಬಳಸ್ತಿದ್ದೀನಿ ಆಫ್ಟರ್ ಎವ್ರಿಥಿಂಗ್. ನಾವು ಇದನ್ನು ಬಿಫೋರ್ ಶೇವಿಂಗ್ ಕೂಡ ಬಳಸ್ಕೋಬೋದು, ಬಟ್ ಆಫ್ಟರ್ ಬಳಸಿದ್ರು ಇನ್ನೂ ಚೆನ್ನಾಗಿರುತ್ತೆ. ಬಿಫೋರ್ ಯಾಕಂದರೆ ಸ್ಕ್ರಬ್ ಮಾಡಿದ್ರೆ ಸೊ ರೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ಫೇಸ್ ವಾಶ್ಗೆ ನಾನು ಮಾಮಾ ಅರ್ತ್ ಅವರ ಫೇಸ್ ವಾಶ್ನ ಬಳಸ್ತಿದ್ದೀನಿ. ಆಲ್ಮೋಸ್ಟ್ ಇದು ಖಾಲಿನೇ ಆಗಿಬಿಟ್ಟಿದೆ. ಸೊ ಇಲ್ಲಿಗೆ ನನ್ನ ಶವರ್ ರೂಟೀನ್ ಕಂಪ್ಲೀಟ್ ಆಯಿತು. ಆ್ಯಂಡ್ ತುಂಬಾ ಫ್ರೆಶ್ ಅಂತ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ನಿದ್ದೆ ಬರೋ ಥರ ಆಗ್ತಿತ್ತು.
ಸುಸ್ತಾಗ್ಬಿಟ್ಟಿತ್ತು ಅಲ್ವಾ, ಹಾಗಾಗಿ ಚೆನ್ನಾಗಿ ನೀರು ಕುಡಿದೆ. ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರ್ ನೀರು ಕುಡಿದೆ ಅಂತ ಅನಿಸುತ್ತೆ. ಆ್ಯಂಡ್ ಈ ಸಿಪ್ಪರ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದು ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅವಾಗ ನೀವು ನೋಡ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ಸಮಾಧಾನ ಆಯಿತು ನನಗೆ. ಆ್ಯಂಡ್ ಇದಾಗಿತ್ತು ನನ್ನ ಶವರ್ ರೂಟೀನ್. ಹೇರ್ ಡ್ರೈ ಎಲ್ಲ ನಾನು ನಾರ್ಮಲಾಗಿ ಹೇಗೆ ಮಾಡ್ಕೊಳ್ತೀನಿ ಹಾಗೆ ಮಾಡ್ಕೊಂಡು ಸೀರಮ್ ಅಪ್ಲೈ ಮಾಡಿದ್ದೀನಿ. ಯಾವ ಸೀರಮ್ ಅಪ್ಲೈ ಮಾಡಿದೆ ಅದನ್ನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಫಿಕ್ಸ್ ಆಗಿಬಿಟ್ಟಿದೆ ಎಲ್ಲನೂ ವೆನಿಲಾ ಫ್ಲೇವರ್ ಬಳಸಬೇಕು ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ಲೈಕ್ ಏನಂತಾರೆ ಲೋಷನ್ಗೆ ನಾನಿಲ್ಲಿ ಅಕ್ವಾಲಾಜಿಕಾ ಅವರ ವೆನಿಲಾ ಲೋಷನ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ಅದ್ರ ಒಟ್ಟಿಗೆ ನಾನು ಪ್ಲಮ್ ಅವರ ಬಾಡಿ ಆಯಿಲ್ನ ಬಳಸ್ತಾ ಇದ್ದೀನಿ. ಇದು ರೇಂಜ್ ಬಂದು ವೆನಿಲಾ ವೈಬ್ಸ್ ಆಯಿತಾ. ಸೊ ಬಾಡಿ ಎಲ್ಲ ಆಯಿತು. ಫೇಸಿಗೆ ನಾನು ಬಯೋಡರ್ಮಾ ಅವರ ಮಾಯಿಶ್ಚರೈಸರ್ನ ಬಳಸ್ತಾ ಇದ್ದೀನಿ. ಬಿಕಾಸ್ ಡ್ರೈ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ, ಯಾಕಂದರೆ ನಾನು ಮಾಸ್ಕು ಅದು ಇದು ಎಲ್ಲ ಅಪ್ಲೈ ಮಾಡಿ ಸೊ ಸ್ವಲ್ಪ ನರೆಸ್ಟ್ ಆಗಿರಲಿ, ಮಾಯಿಶ್ಚರ್ಡ್ ಆಗಿರಲಿ ಅಂದ್ಬಿಟ್ಟು ಬಯೋಡರ್ಮಾ ಅವರ ಮಾಯಿಶ್ಚರೈಸರ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ಲಿಪ್ ಬಾಮ್ಗೆ ನಾನಿಲ್ಲಿ ಲನೇಜ್ ಅವರ ಲಿಪ್ ಬಾಮ್ ಬಳಸ್ತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ಕಂಪ್ಲೀಟ್ ಗ್ಲೋ ಪ್ರೋಟೀನ್ ಮುಗಿತು. ದಿಸ್ ಇಸ್ ಕಂಪ್ಲೀಟ್ಲಿ ಅನ್ಸ್ಪಾನ್ಸರ್ಡ್ ವಿಡಿಯೋ ಆಯಿತಾ. ನಂಗೆ ಏನು ಎಷ್ಟಾಗುತ್ತೆ ಅದನ್ನು ಯೂಸ್ ಮಾಡಿದ್ದೀನಿ, ಕೈಗೆ ಯಾವ ಸಿಕ್ತು ಅದನ್ನು ಬಳಸಿದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟು ರೆಡಿ ಆಗಿದ್ದೆ, ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂದ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆ ಬಾಯ್.